ಪತ್ರಿಜಿ ಗುರುಗಳು ಒಂದು ಸಂದೇಶ ಹೇಳ್ತಾರೆ 8 ಚಕ್ರಗಳ ಬಗ್ಗೆ. ಏನಂತ ಅದನ್ನು ಹಾಡಾಗಿ ಮಾಡಿದ್ದೀನಿ. ಏನಂದರೆ, ಇದು ಪತ್ರಿಜಿ ಗುರುವಿನ ಸಂದೇಶ, 8 ಚಕ್ರಗಳ ವಿಶೇಷ, ನಮಗೆಲ್ಲ ಅರಿವು ಮೂಡಲು ಬಂದಿರುವರು ನಮ್ಮ ಹರಿಕೃಷ್ಣರು. ಇದು ಪತ್ರಿಜಿ ಗುರುವಿನ ಸಂದೇಶ, 8 ಚಕ್ರಗಳ ವಿಶೇಷ. ಮೂಲಾಧಾರ ಚಕ್ರದ ಆದೇಶ, ಆಹಾರ ಸೇವಿಸುವುದಕ್ಕೆ ಬದುಕುವುದು, ಬದುಕುವುದಕ್ಕೆ ತಿನ್ನುವುದು. ಮೂಲಾಧಾರ ಚಕ್ರದ ಆದೇಶ. ಸ್ವಾಧಿಷ್ಠಾನ ಚಕ್ರದ ಆದೇಶ, ನಾನೇ ಶ್ರೇಷ್ಠನೆಂದು ತಿಳಿಯುವುದು, ನಾನೇ ಸರ್ಪಂಚ ಎನ್ನುವುದು. ಸ್ವಾಧಿಷ್ಠಾನ ಚಕ್ರದ ಆದೇಶ. ಮಣಿಪುರದ ಚಕ್ರದ ಆದೇಶ, ಮೇಲೆ ಚಂದವಾಗಿರೋದು, ಒಳಗೆ ಟೊಳ್ಳಾಗಿರೋ ಮಣಿಗಳು. ಮಣಿಪುರದ ಚಕ್ರದ ಆದೇಶ. ಅನಾಹತ ಚಕ್ರದ ಆದೇಶ, ನನಗೇನು ಗೊತ್ತಿಲ್ಲವೆಂದು ನಾ ಈಗ ತಿಳಿದುಕೊಂಡೆ ಎಂದು. ಅನಾಹತ ಚಕ್ರದ ಆದೇಶ. ವಿಶುದ್ಧಿ ಚಕ್ರದ ಆದೇಶ, ವಿಶೇಷ ಶುದ್ಧತೆಯಲ್ಲಿ ಧ್ಯಾನ ಸಾಧನೆ ಶುರು ಮಾಡಿದ. ವಿಶುದ್ಧಿ ಚಕ್ರದ ಆದೇಶ. ಆಜ್ಞೆ ಚಕ್ರದ ವಿಶೇಷ, ಆಡುವ ಮಾತೆ ಆಜ್ಞೆಯು ಗುರುಚಕ್ರ ಅಂತ ತಿಳಿದಿದೆ. ಆಜ್ಞೆ ಚಕ್ರದ ವಿಶೇಷ. ಸಹಸ್ರಾರ ಚಕ್ರದ ಆದೇಶ, ಸೇವೆ ಮಾಡುವ ಸಾಧಕ. ಇದು ಪತ್ರಿಜಿ ಗುರುವಿನ ಸಂದೇಶ, 8 ಚಕ್ರಗಳ ವಿಶೇಷ. ಇದು ಪತ್ರಿಜಿ ಗುರುವಿನ ಸಂದೇಶ, 8 ಚಕ್ರಗಳ ವಿಶೇಷ. ಎಷ್ಟು ಅದ್ಭುತ ನೋಡ್ರಿ. ಥ್ಯಾಂಕ್ ಯು. 8 ಚಕ್ರಗಳ ಬಗ್ಗೆ ನಾವು ಯಾವ ಚಕ್ರದಲ್ಲಿದ್ದಾಗ ನಾವು ಹೇಗಿರ್ತೀವಿ ಅಂತ ಗುರುಗಳ ಸಂದೇಶದಲ್ಲಿ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಾರಲ್ಲ. ಓಕೆ, ಥ್ಯಾಂಕ್ ಯು.